ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಾನು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ಯೂಟ್ಯೂಬ್ ನೋಡೋರಿಗೆ, ಮೊಬೈಲ್ ಹಾಗೂ ಕಂಪ್ಯೂಟರ್ನಲ್ಲೇ ಕೆಲಸ ಮಾಡೋರಿಗೆ ಉಪಯೋಗವಾಗುವ ಕೆಲವು ಮಾಹಿತಿ ಹೇಳ್ತೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಜಾಸ್ತಿ ಮೊಬೈಲ್ ನೋಡೋದ್ರಿಂದ, ಕಂಪ್ಯೂಟರ್ನಲ್ಲೇ ಕೆಲಸ ಮಾಡೋದ್ರಿಂದ ಕಣ್ಣಿಗೆ ತ್ರಾಸ ಆಗುತ್ತೆ. ಹೀಗೆ ಮುಂದುವರೆದರೆ ಕಣ್ಣಿಗೆ ಏನಾಗಬಹುದು ಅಂತ ಹೇಳೋದು ಕಷ್ಟ. ಆದರೂ ನೋಡಲೇಬೇಕಲ್ವಾ, ಕಣ್ಣು ಕೂಡ ಸರಿಯಾಗಿ ಇರಬೇಕು ಕೂಡ. ಅದಕ್ಕಾಗಿ ಕೆಲವು ಟಿಪ್ಸ್ನ ಹೇಳ್ತೀನಿ. ಕೊನೆ ತನಕ ನೋಡಿ. ವಿಡಿಯೋ ಚಿಕ್ಕದಾಗಿ ಚೊಕ್ಕದಾಗಿ ಇದೆ. ಎಷ್ಟೇ ಕೆಲಸ ಇರಲಿ, ಏನೂ ನೋಡೋದಿರಲಿ, ಅರ್ಧ ಗಂಟೆಗಿಂತ ಹೆಚ್ಚು ನೋಡ್ತಾ ಇರಬಾರ್ದು. ಆದರೂ ಕೆಲಸ ಮಾಡಲೇಬೇಕು ಅಂದಾಗ ಕರೆಕ್ಟಾಗಿ ಅರ್ಧ ಗಂಟೆಗೆ ಅಲಾರ್ಮ್ ಇಟ್ಟು ಕುಳಿತುಕೊಳ್ಳಿ. ಮತ್ತು ಕಣ್ಣು ಯಾವುದಾದ್ರೂ ಮರವನ್ನು, ದೂರದ ಸ್ಥಳವನ್ನು ಏನಾದರೂ ನೋಡ್ತಾ ಇರಲಿ. ಹೀಗೆ ಅರ್ಧರ್ಧ ಗಂಟೆಗೆ ಮಾಡ್ತಾಯಿದ್ರೆ 2 ನಿಮಿಷ ಸಾಕು. ಕಣ್ಣು ಆರೋಗ್ಯವಾಗಿರುತ್ತೆ. ಸಾಧ್ಯವಾದಷ್ಟು ಹಸಿರನ್ನು ನೋಡಿ, ಗ್ರೀನರಿ ನೋಡಿ. ಹಾಗೆಯೇ 2 ನಿಮಿಷ ದೀರ್ಘವಾಗಿ ಉಸಿರಾಟ ಮಾಡಿ. ಮತ್ತು ನೀರು ಕುಡಿಯಿರಿ. ಮತ್ತು ಕೈಯನ್ನು ರಬ್ ಮಾಡಿ, ಅಂದರೆ ಹಸ್ತವನ್ನು ಕಣ್ಣಿನ ಮೇಲೆ ಇಡಬೇಕು. ಕೂತಲ್ಲೇ ಹಿಂದಕ್ಕೆ ಒರಗಿ. ಇದು ಬೆನ್ನಿಗೂ ಆರಾಮವಾಗುತ್ತೆ. ಕೆಲಸದ ಭರದಲ್ಲಿ ಮರಿತೇವೆ, ಹಾಗಾಗಿ ಅಲಾರ್ಮ್ ಇಟ್ಟುಕೊಳ್ಳಬೇಕು. ಮತ್ತು ತಲೆನೋವು, ಕಣ್ಣು ನೋವು ಜಾಸ್ತಿ ಬರ್ತಾಯಿದ್ರೆ ಡಾಕ್ಟ್ರ್ ಹತ್ರ ಹೋಗಿ. ಕೆಲವರಿಗೆ ಕನ್ನಡಕ ಬೇಕಾಗುತ್ತೆ. ಹಾಗೇ ದಿನ ದೂಡ್ತಾ ಇದ್ದರೆ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ ಆಗ್ಬೋದು. ಜಾಸ್ತಿ ಬಗ್ಗಿ ಕೆಲಸ ಮಾಡೋದ್ರಿಂದ ಕತ್ತು ನೋವು ಬರ್ಬೋದು. ಆಗಾಗ ಹಿಂದಕ್ಕೆ ಒರಗಿ, ಅಲ್ಲದೆ ನೇರವಾಗಿ ಎಷ್ಟು ಸಾಧ್ಯವೋ ಅಷ್ಟು ನೇರ ಕುಳಿತು ಕೆಲಸ ಮಾಡಿ. ಇಲ್ಲಾಂದರೆ ಕತ್ತು, ಬೆನ್ನು, ಸೊಂಟ ನೋವು ಬರುತ್ತೆ. ಅಲ್ಲದೆ ಇನ್ನೂ ಕೆಲವು ಸಮಸ್ಯೆ ಇದೆ. ವರ್ಟಿಗೋ, ಸಿಯಾಟಿಕಾ, ಫ್ರೋಝನ್ ಶೋಲ್ಡರ್ ಅಂತೆಲ್ಲ. ಇದೆಲ್ಲ ಬರೀ ಮೊಬೈಲ್ ನೋಡೋದ್ರಿಂದ ಮಾತ್ರ ಅಲ್ಲ, ಇದೆಲ್ಲ ಜಾಸ್ತಿ ಬಗ್ಗಿ ಕೆಲಸ ಮಾಡೋದ್ರಿಂದ ಕೂಡ ಬರುತ್ತೆ. ಒಂದೇ ಕಡೆ ಕುಳಿತು ಕೆಲಸ ಮಾಡೋದ್ರಿಂದ, ಕೈ ಕಾಲಿಗೆ ವ್ಯಾಯಾಮ ಇಲ್ಲದಿರೋದ್ರಿಂದ ಕೂಡ ಬರುತ್ತೆ. ಹಾಗಾಗಿ ದಿನಕ್ಕೆ ಅರ್ಧ ಗಂಟೆಯಾದರೂ ವಾಕಿಂಗ್, ಎಕ್ಸಸೈಸ್ ಮಾಡಲೇಬೇಕು. ಇಲ್ಲಾಂದರೆ ರೋಗ ಬಂದ ಮೇಲೆ ಒದ್ದಾಡಬೇಕಾಗುತ್ತೆ. ಡಾಕ್ಟ್ರು, ಹಾಸ್ಪಿಟಲ್, ಮಾತ್ರೆ, ಔಷಧಿ ಜೊತೆ ಏನೂ ಕೆಲಸ ಮಾಡದಿರಬೇಕಾದ ಪರಿಸ್ಥಿತಿ ಕೂಡ ಬಂದರೆ ಪರಿಸ್ಥಿತಿ ಊಹಿಸಿಕೊಳ್ಳಿ. ಹಾಗಾಗಿ ಈಗಿಂದೀಗಲೇ ಎಚ್ಚೆತ್ತುಕೊಳ್ಳಿ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಇನ್ನು ಯಾವುದರ ಬಗ್ಗೆ ಮಾತಾಡಬೇಕು, ಹೇಗೆನಿಸಿತು ನನ್ನ ಮಾತು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಾಧೆ ರಾಧೆ.